ಮನಿ 6 ವರ್ಷದ ದವಾಖಾನೆಗೆ ಓಡಿಸಿನಿ. ಇನ್ನೇನು 5-10 ನಿಮಿಷನಾಗ ಡಾಕ್ಟರ್ ಕರ್ಕೊಂಡ್ಬರ್ಬೋದು ಅಲ್ವಾ? ನಾನು ನಿನ್ಗೆ ಎಷ್ಟು ಹೇಳಕತ್ತೀನಿ, ದವಾಖಾನೆಗೆ ಹೋಗು ನಡಿವಾ, ಹೋಗು ನಡಿ ಅಂದ್ರೆ ನನ್ನ ಮಾತಾ ಕೇಳುವಲ್ಲಿ. ಚೊಚ್ಚಲ ಹೆರಿಗೆ ಇದ ಮನ್ಯಾಗ ಆಗಲಿ ಅಂತ ಹಠ ಹಿಡ್ಕೊಂಡ್ ಕೂತಿ. ಈ ಮನ್ಯಾಗ ಹಿರಿಯರು ಅಂತ ಯಾರು ಇದ್ದಿದ್ರೆ ಎಷ್ಟು ಚಲೋ. ಅಮ್ಮ ಶ್ರಾವಣಿ, ನೀನ್ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ದೇವ. ಗಂಡ ಕುಡುಕನ ಆಗಿರ್ಲಿ ಕೆಡಕನ ಆಗಿರ್ಲಿ, ಇಂಥ ಹೊತ್ತಾಗ ಗಂಡ ಎದುರಿಗೆ ಇತ್ತಂದ್ರೆ ಹೆರಿಗೆ ಮೇಲೆ ಕೆಮ್ಮೆ ಆಗತ್ತೆ, ಹೆರಿಗಿನೂ ಸರಳ ಆಗ್ತೈತಿ ಅಂತ ಹಿರಿಯರು ಹೇಳ್ತಾರವಾ. ಅದಕ್ಕೆ ಈ ಮನೆಯ ಮಸನ ಮಾಡಿರುವ ರಾಕ್ಷಸನ ಮತ್ತೆ ಈ ಮನೆಗೆ ಕರೆಸು ಅಂತ ಹೇಳ್ತೀನಿ. ಇಲ್ಲ ಅಜ್ಜ, ಇಲ್ಲ. ತಂದೆ, ತಾಯಿ, ಬಂಧು ಬಳಗ, ಗಂಡ ಇವೆಲ್ಲ ಸಂಬಂಧಕ್ಕಿಂತ ನನಗ ನಿನ್ನ ಸಂಬಂಧ ಬಹಳ ದೊಡ್ಡದೈತಿ ಅಜ್ಜ, ದೊಡ್ಡದೈತಿ. ಚಿಕ್ಕಂದಿನಿಂದ ನನ್ನನ್ನು ಜೋಪಾನ ಮಾಡಿ ಅಜ್ಜ. ನೀನೊಬ್ಬರು ನನ್ನ ಜೊತೆಗಿದ್ರ ನನ್ನ ಹಣದ ತಾಯಿ ನನ್ನ ಜೊತೆ ಇದ್ದಂಗ ಕೈತಜ್ಜ. ಮಾಡ್ಬೇಕು ನಿನಗೆ? ನನಗೆ ಕುಡಿಯೋದಕ್ಕೆ ದುಡ್ಡು ಬೇಕು. ದುಡ್ಡು ಕೊಡು, ದುಡ್ಡು ಕೊಡು. ಏನೋ ನೀನು ಇದೇ ಮನುಷ್ಯನ, ನಿನಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದು ಏನಾದ್ರೂ ಇದೆಯೇನೋ? ಮಾತೆತ್ತಿದ್ರೆ ಸಾಕು ದೊಡ್ಡ 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 ಬಿಟ್ಟ ಬೇರೆ ಏನೋ ನಿನಗೆ ಗೊತ್ತೈತಿ? ನನ್ನಲ್ಲಿ ಯಾಕಿಂದ ಈ ಭೂಮಿ ಮೇಲೆ ಬದುಕಾಕ್ಬಿಟ್ಟೆ? ನನ್ನ ಸಾಯಿಸ್ಬಿಡು. ನಿನ್ನ ಸಾಯಿಸ್ತಿದ್ದೆ ಕಣೆ. ನಿನ್ನನ್ನು ಸಾಯಿಸ್ಬಿಟ್ರೆ ನನಗೆ ದುಡ್ಡು ಯಾರು ಕೊಡ್ತಾರೆ? ನನ್ನ ATM ಅಲ್ವಾ? ನೋಡು, ಆಟ ಮಾಡ. ಸರಿ ಸರಿ, ನನ್ನ ಮಾತು ಕೇಳಿಪ್ಪ. ಅಪ್ಪ ಅವರಿಗೆ ಹೆರಿಗೆ ಬ್ಯಾಲೆ ಇದ್ದವ್ರಿ ಭಾಳ ತ್ರಾಸ ಅನುಭವಿಸಕತ್ತಾರ. ಇಂಥ ಹೊತ್ತಾಗ ಆಕೆ ಏನೂ ತೊಂದರೆ ಕೊಡ್ಬೇಡಪ್ಪ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಿದ್ರ ನಿಮ್ ಕಾರ್ ಹಿಡ್ಕೋತೀನ್ರಿ. ಸರಿ ನಿನ್ನ ಕೆಲಸ ಏನೋ? ಮನೆ ಹೊರಗಡೆ ನಿಂತು ಭಿಕ್ಷೆ ಬೇಡ್ಕೊಂಡು ಹೋಗ. ಅದಕ್ಕೆ ಬಿಟ್ಟು ದೊಡ್ಡವ್ರ ಮನೆಯಲ್ಲಿ ಕಟ್ಟಿ ಅಂತ ಕೆಲಸ ಮಾಡಬಾರ್ದು. ಬಡಬಡಿಕೆ ಆ ಭಿಕಾರಿ ಜೊತೆ ಏನ್ ಮಾತು? ಕೊಡು, ದುಡ್ಡು ಕೊಡು, ದುಡ್ಡು ಕೊಡು. ಸರಿ, ನನ್ನ ಮಾತು ಕೇಳ್ರಿ. ಆಕೆ ಏನೂ ತೊಂದರೆ ಕೊಡ್ಬೇಕಿದ್ದೀರಿ. ಸರಿ ನಿಮ್ಮ ಕೊಳಗ ಮಚ್ಚಿ, ನನ್ನ ಕೊಳಗ ಮಚ್ಚಿ ಐತಿ. ಯಾಕೆ? ಹಾಗಾದ್ರೆ ಹಾಗಾದ್ರೆ ನಿನ್ನ ಹೆಸರೇನು? ನಿನಗೆ ನನ್ನ ಹೆಸರು ಗೊತ್ತಿಲ್ಲ? ನೀಲಕಂಠ. ಸುಳ್ಳು! ನೀ ಹೇಳಕತ್ತಿದ್ದು ಸುಳ್ಳು. ನಿನ್ನ ಹೆಸರು ನೀಲಕಂಠ ಅಲ್ಲ, ನೀಲಪ್ಪ. ನನ್ನ ನಿಜವಾದ ಹೆಸರು ನೀಲಪ್ಪ ಅಂತ ನಿನಗೆ ಯಾಕೆ ಗೊತ್ತು? ನಿನಗೆ ಹೆಸರು ಅಷ್ಟೇ ಯಾಕೋ? ನೀನು ಯಾರು? ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ಎಲ್ಲ ವಿಷಯಗಳು ಗೊತ್ತು. ಅಮ್ಮ ಗವಿ ಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವದ ಎಂತ ಆಟ ಮರೆತು ಹೋದ ನನ್ನ ನಿಜವಾದ ಹೆಸರು ನೀಲಪ್ಪ ಅನ್ನೋದನ್ನೇ ಇವತ್ತು ನೆನಪಿಗೆ ನನ್ನ ಹತ್ರ ಹೊಳ ಬಿಟ್ಟೆ. ಹೇಳು, ಹಾಗಾದ್ರೆ ನಾನ್ಯಾರು? ಹೇಳು, ಇವಳು ಯಾರು? ನೀನು ಬೇರೆ ಯಾರು ಅಲ್ಲಪ್ಪ. ನೀನು ನಮ್ಮ ಶ್ರಾವಣಿಯ
ಅಲ್ಲ, ಇವಳು ನನ್ನ ತಂಗಿ ಅಲ್ಲ. ನೀನು ಸುಳ್ಳು ಹೇಳಕ್ಕೆ- ನೀರಪ್ಪ, ನೀನು ಹೇಳಿದಾಗ ಇದು ಸುಳ್ಳಾಗಿದ್ರೆ ಎಷ್ಟೋ ಚಲೋ ಇತ್ತು. ಸರಿ, ನಾನು ಸುಳ್ಳು ಹೇಳಿದ್ರು ನಿಮ್ಮ ವಂಶ ಪಾರಂಪರೆಯಾಗಿ ಬಂದಿರುವ ನಿಮ್ಮಿಬ್ಬರು ಕೊಳ್ಳಾಗಿರುವ ಮಚ್ಚು ಸುಳ್ಳು ಹೇಳ್ತಿದ್ದ. ನೆನ್ಪಾಡ್ಕೋ, ನೀ ಸಣ್ಣವಿದ್ದಾಗ ನಿನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರ್ಸ್ಕೊತೀನಿ ಅಂತ ನೀನೇನು ಹೋಗ್ಬಿಟ್ಟಿ. ನಿನಗೆ ಬಂದಿಲ್ಲ. ನಿನ್ನ ತಾಯಿ ನನ್ನ ಮಗ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ನಿನ್ನ ದಾರಿ ಕಾದು ಕಾದು ನಿನ್ನ ಚಿಂತೆಯಾಗ ಹಾಸಿಗೆ ಹಿಡಿದು ಒಂದು ದಿನ ನನ್ನನ್ನು ಕರೆದು ಈ ನಿನ್ನ ತಂಗಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನ ಪಾದ ಸೇರಿದ್ದು. ಶ್ರಾವಣಿಯ ಮೊದಲೇ ಹೆಸರು ವಾಣಿ. ನನ್ನ ಗುಡಿಸಲಾಗ ಬೆಳೀತಾ ಬೆಳೀತಾ ಶ್ರಾವಣಿ ಆದ್ಲು. ಅಯ್ಯೋ ದೇವ್ರೆ, ನನಗೆ ಏನು ಅನ್ಯಾಯ ಮಾಡಿದ್ದು ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನ ಆಡ್ಬಿಟ್ಟಿದ್ದೆ. ಅನ್ನವೆಂದು ರಾಗಿ ಕಟ್ಟಬೇಕಾಗಿರುವ ಕೈಗಳಿಂದ ತಾಳಿ ಕಟ್ಟಿಸಿಕೊಳ್ಳುವ ದೌರ್ಭಾಗ್ಯ ಬಂದೊದಗಿದ್ದೆ. ಇದೇ ಕೈ ಕಡಿಂದ ಇಬ್ಬರು ಕಾಪಾಡಬೇಕಾಗಿತ್ತು. ಇದೇ ಕೈಗಳಿಂದ ಅವಳ ಬಾಳಲ್ಲಿ ಹಾಳು ಮಾಡ್ಬೇಕಲ್ಲ ಅಪ್ಪ. ಶ್ರಾವಣೆ, ಶ್ರಾವಣಿ, ನೀನು ಪ್ರೀತಿ ಅಕ್ಕರಿಗಿಂತ ನನ್ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಅಲ್ಲ ಅಂತ ಕರಿಲ್ಲ. ತಾಳಿ ಕಟ್ಟಿದೆ ಎಂಬ ಹಕ್ಕಿನಿಂದ ನಿನ್ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಗಂಡ ಅಂತ ಕರಿಲ್ಲ. ಏನಂತ ಕರೀಲಿ ನೀನೇ ಹೇಳು? ಆವತ್ತು ನನ್ನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನನ್ನ ನಿನ್ ತಂಗಿ ಅಂತ ತಿಳ್ಕೊಂಡು ಬಿಟ್ಟು ಬಿಡು ಅಂತ ಕೈ ಮುಗಿದು ಬೇಡ್ಕೊಂಡೆ. ಆದ್ರೆ ನೀನು ನನ್ನ ಮಾತನ್ನ ಕೇಳ್ದೆ ನನ್ನ ಹೆಂಡತನವನ್ನೇ ಬಲಿ ತೆಗೆದುಕೊಂಡು ಬಿಟ್ರೆ ನಾನು ಆವತ್ತೇ ಸತ್ತೋಗ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುನೇ ಈ ಮನೆಗೆ ವಾರಸ್ದಾರನಾಗಬೇಕು ಅಂತ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಒಂದೇ ಒಂದು ಮಾತಿಗಾಗಿ ಇನ್ನು ಈ ಭೂಮಿ ಮೇಲೆ ಬದುಕಿದ್ದೇನೆ. ಜಮೀನ್ದಾರ್ ಬಂಡಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗ ಈ ನೀಲಪ್ಪ. ಈ ಕ್ರೂರಿಯನ್ನ ನೀಲಪ್ಪನ ರಕ್ತದ ಕುಡಿ ಈ ಮನೆ ಮಗಳ ಗರ್ಭದಾಗ ಬೆಳೆಯೋಕಂತ ಸಮಾಧಾನ ಮಾಡ್ಕೊ ಮಗಳ, ಸಮಾಧಾನ ಮಾಡ್ಕೊ. ತುಂಬು ಬಸಲೇದಿ ಇಂಥ ಹೊತ್ತಾಗ ಹೊಟ್ಟಿ ಹೇಳಿ ಹೇಳಿ ಬಡ್ಕೊಡ ಅಂತಂದ್ರೆ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಿಗೆ ತಾಯಿ
ಸಮಾಧಾನ ಮಾಡ್ಕೋ ಕಂದ, ಸಮಾಧಾನ ಮಾಡ್ಕೋ. ಅಜ್ಜ ಸಮಾಧಾನ ಮಾಡ್ಕೊಳ್ಳಿ. ನಾನು ಏನು ಅಂತ ಸಮಾಧಾನ ಮಾಡ್ಕೊಳ್ಳಜ್ಜ. ನಾನೊಂದು ಹೋಗಿದರೆ ದೈವ ಒಂದು ಹೋಗಿದಂತಾಯ್ತಜ್ಜ ನನ್ನ ಜೀವನದಲ್ಲಿ. ಈ ನೀನು ಕನಸುಗಳನ್ನ ಕಟ್ಕೊಂಡಿದ್ದ ಎಲ್ಲ ಕಣ್ಣೆದುರಿಗೆ ಚೆನ್ನಾಗಿ ಓದುವ ಅಜ್ಜ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ ಅಜ್ಜ, ನನ್ನದಲ್ಲ. ಯಾಕವ್ವ ಆವತ್ತು ಈ ಕೆಟ್ಟ ಪ್ರಪಂಚದಾಗ ನನ್ನೊಬ್ಬಕಿನ ಬಿಟ್ಟು ನೀನೊಬ್ಬಕಿನ ಯಾಕವ್ವ ಹೊರಟು ಹೋದೆ? ಆವತ್ತು ನೀನು ನಿನ್ನ ಕೂಡ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಅಂತ ಇವತ್ತು ಈ ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿರಲಿಲ್ಲವ್ವ. ನನ್ನ ರಕ್ತದ ಕುಡಿದ ಗರ್ಭದಾಗ ಹೊತ್ತುಕೊಂಡಿರುವ ನಾನು ಈ ಸಮಾಜಕ್ಕೂ ಏನಂತ ಉತ್ತರ ಕೊಡ್ಲವ? ಏನಂತ ಉತ್ತರ ಕೊಡ್ಲಿ? ನಾಳೆ ನಾನೇನಾದ್ರೂ ಈ ಮಗುವನ್ನ ಹೆತ್ರೆ ಈ ಮಗು ಇವನು ಯಾರು ಅಂತ ನನ್ನನ್ನ ಕೇಳಿದ್ರೆ ಇವನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರುವ ನಿನ್ನ ಸೋದರ ಮಾವ ಅಂತ ಹೇಳ. ನಿನಗೆ ಜನ್ಮ ಕೊಟ್ಟಿರುವ ನಿನ್ನ ಜನ್ಮ ತಾತ ಅಂತ ಏನಂತ ಹೇಳವ? ನಾನು ಈ ಸಮಾಜಕ್ಕೆ ಇದರ ಕೆಟ್ಟ ಮುಖನ ಇಷ್ಟಕ್ಕೆಲ್ಲ ಕಾರಣ ನೀಚ ನನ್ನ ತಂದೆ. ಅವತ್ತು ನನ್ನ ತಾಯಿಗೆ ಅವನು ಮೋಸ ಮಾಡದೆ ಹೋಗಿದ್ರೆ ನಾನು ಇಷ್ಟು ದುಷ್ಟನಾಗ್ತಿರ್ಲಿಲ್ಲ. ಬಡವಿಯಾದ ನನ್ನ ತಾಯಿಗೆ ಮೋಸ ಮಾಡಿ ಹೋದದಕ್ಕೆ ಶ್ರೀಮಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ಸೇಡು ತೀರಿಸ್ಕೋಬೇಕಂತ ಹೊರಟ ನಾನು ನನ್ನ ತಂಗಿಯನ್ನು ಬಲಿ ತೆಗೆದುಕೊಂಡೆ. ನನ್ನ ತಂದೆ ಇಲ್ಲ ಇಲ್ಲಪ್ಪ, ಇಲ್ಲ. ನೀನು ನಿನ್ನ ತಂದೆ ಬಗ್ಗೆ ತಪ್ಪು ತಿಳ್ಕೊಂಡಿವು. ನೀನ್ ತಿಳ್ಕೊಂಡಾಗ ನಿನ್ನ ತಂದೆ ಕೆಟ್ಟವನಲ್ಲ. ನನ್ನ ತಂದೆ ಕೆಟ್ಟವನಾಗ್ತಾ ಹೋಗಿದ್ರೆ ನನ್ನ ಅಣ್ಣನ ತಂಗಿನ ಹುಟ್ಟಿಸಿ ಯಾಕೆ ಯಾಕೆ ಮತ್ತೆ ಬರಲಿಲ್ಲ? ಅದಕ್ಕೆ ಕಾರಣ ಐತಪ್ಪ, ಅದಕ್ಕೆ ಕಾರಣ ಐತಿ. ನೀನ್ ತಿಳ್ಕೊಂಡಾಗ ನಿನ್ನ ತಂದೆ ಕೆಟ್ಟವನಲ್ಲೂ ತುಂಬಾ ಒಳ್ಳೆ ವ್ಯಕ್ತಿ. ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವಂತ ವ್ಯಕ್ತಿ. ಬಡ ಭಕ್ತರಿಗೆ ಕಂಡ್ರೆ ದಾನ ಧರ್ಮ ಮಾಡುವಂತ ವ್ಯಕ್ತಿ. ಆ ಫೋಟೋದ ಕಾಂತಾರಲ್ಲ, ಅವನು ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ. ಈ ಮನೆತನದ ಹಿರಿ ಮಗ. ಯಾರು ಇಲ್ಲದ ಪ್ರದೇಶ ಆದ ನಿನ್ನ ತಾಯಿನ ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ಆ ಮದುವೆ ಆದ ವಿಷಯನ ತನ್ನ ತಂದೆ ಅಂದ್ರೆ ನಿನ್ನ ಅಜ್ಜನ ಮುಂದೆ ಹೇಳಾಕ ಹೆದರಿದ್ರು. ಎಲ್ಲಿ ಈ ವಿಷಯನ ಹೇಳಿದ್ರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೋ ಅಂತ ಸುಮ್ಮನಾಗ್ಬಿಟ್ರು. ಗೊತ್ತಾಗಿ ಯಾರಿಗೂ ತಿಳಿಲಾರ್ದಂಗ ನಿನ್ನ ತಾಯಿನ ಬೇರೆ ಊರಾಗಿಟ್ಟು ಜೋಪಾನ ಮಾಡ್ತಾ ಇದ್ರು. ಕಾಲ ಕಳೆದಂಗ ನೀನು ನಿನ್ನ ತಂಗಿ ಅವಳಿ ಜೋಳಿಯಾಗಿ ಹುಟ್ಟಿದ್ರಿ. ನೀವು ಹುಟ್ಟಿದ ತಕ್ಷಣ ನೀವು ಹುಟ್ಟಿರೋ ವಿಷಯನ ತನ್ನ ತಂದೆಗೆ ಹೇಳಿದ್ರ
ಅವರು ನಿಮ್ಮನ್ನೆಲ್ಲ ಒಪ್ಕೋತಾರ ಅನ್ನೋ ವಿಶ್ವಾಸದಿಂದ ನೀವು ಹುಟ್ಟಿರೋ ವಿಷಯನ ಹೇಳ್ಬೇಕು ಅಂತ ಸ್ಪೀಡ್ ಆಗಿ ಕಾರ್ ತಗೊಂಡು ಬರುವಾಗ ನಡು ದಾರಿಗೆ ಆಕ್ಸಿಡೆಂಟ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಸತ್ತು ಹೋದ್ರು. ಇತರ ನಿಮ್ಮ ಅಜ್ಜಗ ನಿಮ್ಮ ವಿಷಯ ಗೊತ್ತೇ ಆಗ್ಲಿಲ್ಲ. ಸ್ವಾಭಿಮಾನಿ ಆದ ನಿನ್ನ ತಾಯಿ ನಿಮ್ಮ ಅಜ್ಜನ ಮನೆ ಹುಡ್ಕೊಂಡು ಬಂದೇ ಇಲ್ಲ. ಇವತ್ತಿಲ್ಲ ನಾಳೆ ನನ್ನ ಗಂಡ ಬರ್ತಾನ, ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನ ಅಂತ ದಾರಿ ಕಾದು ಕಾದು ಕೊನೆಗೊಂದಿನ ಅವಳು ಸತ್ತು ಹೋದು. ಇದ್ರಾಗ ನಿನ್ನ ತಾಯಿ ತಪ್ಪು ಇಲ್ಲ, ನಿನ್ನ ತಂದೆ ತಪ್ಪು ಇಲ್ಲ. ಇದೆಲ್ಲ ಆ ಕ್ರೂರ ವಿಧಿ, ಆ ವಿಧಿ ನಿಮ್ಮ ಸಂಸಾರದಾಗ ಆಡಿದ ಆಟ ಮಾಡಿದ್ರು. ಒಂದು ಗಂಡು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾಳು. ಶ್ರಾವಣಿ ಹೆಂಗದಲ್ಲ? ನಮ್ಮ ಶ್ರಾವಣಿ ನಮ್ಮನ್ನು ಬಿಟ್ಟು ಸತ್ತು ಮಕ್ಕಳ್ಬಿಟ್ಟು ಯೋಗ್ಯತೆ ನನಗಿಲ್ಲ ದೇವತ್ತಾರೆ ಆ ಮಕ್ಕಳು ಕೂಲ್ ಕೇಳಿಸೋದ ನೀನಪ್ಪ ಹಠ ಮಾಡಬೇಡ. ಈ ಮಕ್ಕಳನ್ನ ಅಪ್ಪಿ ಮುದ್ದಾಡು, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಅಪ್ಪಿ ಮುದ್ದಾಡು. ಯಾಕಂದ್ರೆ ಇಲ್ಲಿ ಜೀವನದಲ್ಲಿ ನೀನು ಯಾವತ್ತೂ ಈ ಮಕ್ಕಳ ಮುಖ ನೋಡಕ್ಕಾಗುವುದಿಲ್ಲ. ಏನ್ ಹೇಳಕತ್ತೀವತ್ತ? ಈ ಮಕ್ಕಳು ಹುಟ್ಟುವಾಗ ಸತ್ತುಟ್ಟ